ಸಿಟಿಗೆ ಹೋಗಿದ್ದ. ಅಫ್ಜಲ್ಪುರಕ್ಕೆ ಹೋಗಿದ್ದ. ಹೊಸೂರು ಮನುಷ್ಯ ಅವ. ಹೊಲದಾಗ ದುಡ್ದವ ಫಸ್ಟ್ ಟೈಮ್ ಹೋಟೆಲ್ಗೆ ಹೋಗಿದ್ದ. ಅವ್ರ ಅಣ್ಣ ಹಿರೇತನ ಮಾಡ್ತಿದ್ದ. ಬರೀ ಹೊಲದಾಗ ದುಡಿದ ಅಷ್ಟ ಕೆಲಸ ಇರ್ತಿತ್ತು. ಅವ ಏನು ಮಾಡಿದ, ಇವತ್ತೊಂದಿನ ನಾ ಹೊಕ್ಕೇನನ್ನ ಅಂತ ತಿಳ್ಕೊಂಡು ಸಿಟಿಗೆ ಹೋದ. ಸಿಟಿಗೆ ಹೋದಾಗ ಅವಂಗನಿಸ್ತು ಮನ್ಯಾಗ ದಿನ ಕಟಕ್ ರೊಟ್ಟಿ ಖಾರ ಏನು ಇದನ್ನ ತಿಂದು ಸಾಕಾಗೈತಿ, ಹೋಟೆಲ್ದಾಗ ಏನ ತಿನ್ನೋಣ ಅಂತ ತಿಳ್ಕೊಂಡು ಹೋಟೆಲ್ ಒಳಗೆ ಹೋದ. ಒಳಗೆ ಹೋಗಿ ಏನಂತಂದ್ರ, ನನಗೆ ಏನೇನು ಐತ್ರಿ ಹೋಟೆಲ್ದಾಗ ಅಂತ ಕೇಳಿದ. ಆರ್ಡರ್ ಹೇಳಿದ. ಇಡ್ಲಿ ಐತಿ, ಪೂರಿ ಐತಿ, ದೋಸೆ ಐತಿ, ಮತ್ತೇನೇನು ಐತಿ ಅಂತ ಹೇಳಿದ. ಆ ಮನುಷ್ಯ ಕೇಳಿದ, ಹಾಗಾದ್ರ ಇಡ್ಲಿಗೆ ಎಷ್ಟು ರೀ ಅಂತ ಕೇಳಿದ. ಇಡ್ಲಿಗೆ 10 ರೂಪಾಯಿ ಅಂತಂದ್ರು. ಕೊನೆಗೆ ದೋಸೆಗೆ ಎಷ್ಟು ಅಂದ್ರು? 10. ಅಟ್ಟ ತಿಳ್ಕೊರ್, ನನಗೆ ಮತ್ತೆ ನೀವು ಅಟ್ಟ ತಿಳ್ಕೊಳಕ್ ಹೋಗ್ಬಿಡ್ರಿ ರೇಟ್ ಹಂಗೆ ಅಂತೇಳಿ ಅವ್ನು ಹೇಳಿದ್ದೇನೆ. 10 ರೂಪಾಯಿ ಇಡ್ಲಿಗೆ ಐತಂದ, 10 ರೂಪಾಯಿ ದೋಸೆಗೆ ಐತಂದ, 10 ರೂಪಾಯಿ ಮಸಾಲಾ ದೋಸೆಗೆ ಅಂದ, 10 ರೂಪಾಯಿ ಉಪ್ಪಿಟ್ಟಿಗೆ ಅಂದ, ಮತ್ತೇನೇನಿದ್ದು ಎಲ್ಲಕ್ಕೂ ಅವಲಕ್ಕಿಗೆ 10 ರೂಪಾಯಿ ಅಂದ, ಎಲ್ಲಕ್ಕೂ 10 ರೂಪಾಯಿ ಹೇಳಿದವ್. ಇವ ರೈತ ಏನಂದ್ರಿ, ಫಸ್ಟ್ ಟೈಮ್ ಹೋಗಿದ್ ನೋಡ್ರಿ, ಹಂಗಾರ ಎಲ್ಲ ಒಂದೊಂದು ಪ್ಲೇಟ್ ತಂದಿಡ್ರಿ ಅನ್ನೋ, ಎಲ್ಲ ಒಂದೊಂದು ಪ್ಲೇಟ್ ತಿನ್ಬೇಕು ಅಂದ. ಎಲ್ಲ ತಂದಿಟ್ರವ್ರು. ಉಪ್ಪಿಟ್ಟು, ದೋಸೆ, ಇಡ್ಲಿ, ಮಸಾಲ ಇಡ್ಲಿ, ದೋಸೆ, ಮತ್ತೇನೇನಿದ್ದು ಎಲ್ಲ ಅವಲಕ್ಕಿ ಎಲ್ಲ ತಂದು ಪ್ಲೇಟ್ ತುಂಬ ಹಿಂಗೆಲ್ಲ ತುಂಬ ಇಟ್ಟಿಂಗ್ ತಂದು ಮುಂದೆ ಟೇಬಲ್ ಇತ್ತಲ್ಲ, ಟೇಬಲ್ ತುಂಬಿಸಿದ್ದ. ಎಲ್ಲಾರು ಇವನ ನೋಡ್ತಿರ್ ಮಂದಿ ಎಲ್ಲ, ಏನು ಮಾರ ಫಸ್ಟ್ ಟೈಮ್ ಬಂದ ನೀವು ಅನ್ನಿಸ್ತನಂದ್ರ. ಅವ್ ತಿನ್ನೋದು ನೋಡೇ ಗಾಬಾಗಿದ್ರು ಮಂದಿ ಎಲ್ಲ, ಸಿಟ್ಯಾ ಮಂದಿ. ಇಟ್ಕೊಂಡಿದ್ದ ಹಿಂಗೆ ಇಡ್ಲಿ ಹಿಂಗೆ ಕಿವುಚಿ ಸಾರು ಹಾಕಿದ. ಹಿಂಗೆಲ್ಲ ಸಾರು ಹಾಕಿ ಹಿಂಗಾಕಿ ಒಮ್ಮೆ ಹೊಡೆತ ಕೊಡದ್ರ ಒಂದು ಇಡ್ಲಿ ಕಾಲಿನ. ಮುಂದೆ ದ್ವಾಸಿ ನೋಡಿದ, ದ್ವಾಸಿ ಖಾಲಿ ಮಾಡಿದ. ಮತ್ತಿದೆಲ್ಲ ಮುಗಿದ್ಮೇಲೆ ಅಂದ, ಇನ್ನೊಂದು 2 ಪ್ಲೇಟ್ ತೊಂಬರೇನು. ಎಲ್ಲ ತಂದು ಕೊಡದ. ಇಡ್ಲಿ ಹಿಂಗ ಸಾಲಂಗಿಲ್ಲ, ಸ್ವಲ್ಪ ಜಾಸ್ತಿ ತೊಂಬರಿ ಅಂದ. 4-5 ಪ್ಲೇಟ್ ಇಡ್ಲಿ ತಂದಿರಿ. ತಂದ ಮೇಲೆ ಇಷ್ಟು ಹಾಕಿ ಕಲಿಸದಕ್ಕೆ ಇದನ್ನ ಹಾಕಿ ಚಟ್ನಿ ಗಿಟ್ನಿ ಹಾಕಿ ಒಮ್ಮೆ ಕುಂತು ಹೊಲ್ದಾರ ರೊಟ್ಟಿ ಹೊಡಿತಾರ ಹೊಡೆದ್ರಿ. ಹಿಂಗ ಹೊಡೆದ್ ಇವದಲ್ರಿ ಮಾಲಕ್ ಕುಂತಿದ್ದಲ್ಲಿ ಬಿಲ್ ಎತ್ತಿರ್ತಾನ ನೋಡು, ಇವನ ನೋಡ್ಕೊ ಕೂತಿದ್ದು. ಏನು ಮಾರ ಹಿಂಗೆ ತಿಂತಾನಲ್ಲಿ, ಇವತ್ತು ಲಾಭ ಆಕೈತಿ ನನಗೂ ಅನ್ನೋ. ಒಂದ ಎಲ್ಲ ತರಿಸ್ತಿದ್ದ, ತಿಂತಿದ್ದ ಎಲ್ಲ ತಿಂದ ಮ್ಯಾಲ ಕೈ ತಕೊಂಡ್ರವ. ಕೈ ತಕೊಂಡ್ ಏನ್ ಮಾಡ್ಬೇಕವ, ಅಟ್ಟ ಬಿಡ್ಲಿಲ್ರಿ, ಕೈ ತಕೊಂಡ್ ಪ್ಲೇಟ್ ತೊಳ್ಯಾಕತ್ತ. ಪ್ಲೇಟ್ ತೊಳಿ ಕೊಡದ. ಮಾಲಕ್ ಹಿಂಗ್ ಲಕ್ಷ ಕೊಟ್ಟು ನೋಡಾಕತ್ತಿದ್ದ, ಯಾಕೆ ಪ್ಲೇಟ್ ತೊಳಿತಿರ್ಬೋದು ಇವ ಅಂತ ತಿಳ್ಕೊಂಡು ಏನ್ ಮಾಡಿದ, ಎಲ್ಲಾ ಪ್ಲೇಟ್ ತೊಳೆದ್ರಿ. ಪ್ಲೇಟು ಚಮಚ ಎಲ್ಲ ತೊಳೆದವನ್ನ ಎಲ್ಲ ಚೀಲಕ್ ಹಾಕೊಂಡ್ಬಿಟ್ಟು ಹೊಳ್ಳಿ. ಚೀಲಕ್ ಹಾಕೊಂಡಾಗ ಅವ ಮಾಲಕ್ ಗಾಬ್ರಿಯಾಗಿ ನೋಡ್ತಾನ, ಯಾಕೆ ಹಿಂಗ್ಯಾಕೆ ಮಾಡಾಕತ್ತಾನೋ ಇವಂದು. ಅವಾಗ ಎಲ್ಲ ಚೀಲ್ದ ಹಾಕೊಂಡ್ ಬಾಯಿ ಒರೆಸ್ಕೊಂಡು ಟವಲ್ ಹಿಂಗೆ ಹೆಗಲ ಮೇಲೆ ಹಾಕೊಂಡು ನಾ ಬಂದ. ಹಿಂಗೆ ಬಿಲ್ ಕೊಡತ್ರ ಬಂದವನ ಎಷ್ಟು ಹತ್ರ ನಾನು ಬಿಲ್ಲು ಅಂತ ಕೇಳಿದ. ನೋಡಪ್ಪ 300 ರೂಪಾಯಿ ಆಗೈತಿ ಅನ್ನೋ. 300 ರೂಪಾಯಿ ಕೊಟ್ಟವ. 300 ರೂಪಾಯಿ ಕೊಟ್ಟ ಮೇಲೆ ಒಂದು ಮಾತಂದ, ಅಲ್ಲೋ 300 ರೂಪಾಯಿ ಅನ್ನೋದು ಕೊಟ್ಟಿ ಕರೆ ಈ ಪ್ಲೇಟು ಚಮಚೆ ಹಾಕ್ತವ ಹೊಂಟಿ ಇಲ್ಲೇ ಬಿಡ್ಬೇಕು ಅನ್ನೋ. ಅವಂದ, ಒಂದು ಪ್ಲೇಟ್ ಇಡ್ಲಿಗೆ ಒಂದು ಏನಂದಿ ನೀನು, 10 ರೂಪಾಯಿ ಅಂದಿ. ಪ್ಲೇಟು ನಂದ, ಇಡ್ಲಿ ನಂದ ಅನ್ನೋ. ಅವಲಕ್ಕಿ ಒಂದು ಪ್ಲೇಟಿಗೆ 10 ರೂಪಾಯಿ ಅಂದಿ. ಅವಲಕ್ಕಿ ನಂದ, ಪ್ಲೇಟು ನಂದ ಅನ್ನೋ. ಅವ ಮಾಲಕ್ ಅಂದ, ಗಾಬದ. ಫಸ್ಟ್ ಟೈಮ್ ಬಂದು ಏನಂತ ಕೇಳ್ದವ. ಹೌದು ಫಸ್ಟ್ ಟೈಮ್, ಹೊಸರು ಅವನ ಫಸ್ಟ್ ಟೈಮ್ ಬಂದ ನನ್ನ. ಫಸ್ಟ್ ಟೈಮ್ ಬಂದ ಅಂದಾಗ ಅವಂದ, ನಿನಗೆ ಹೇಳಿಕೊಡ್ತಾನ ನೋಡಿ, ಇಲ್ಲಿ ನೇಮ್ ಏನಿರ್ತಂದ್ರೆ ಹೋಟೆಲ್ದಾಗ ಒಂದು ನೇಮ್ ಇರ್ತದೆ. ಏನು ಅಂತಂದ್ರ, ನೀ 10 ರೂಪಾಯಿ ಕೊಡಾಕತ್ತಿಯಲ್ಲ, 10 ರೂಪಾಯಿ ಕೊಟ್ಟಿದ್ದೆ ಅದಕ್ಕೆ ಕೊಟ್ಟಿ ಅಂದ್ರ ಪ್ಲೇಟ್ನ್ಯಾನ ಉಪ್ಪಿಟ್ಟಿಗೆ ಕೊಟ್ಟಿ. ಅರ್ಥ ಆಯ್ತು? ಪ್ಲೇಟ್ನ್ಯಾನ ಉಪ್ಪಿಟ್ಟಿಗೆ ಕೊಟ್ಟಿ, ಪ್ಲೇಟ್ನ್ಯಾನ ದೋಸೆ ಕೊಟ್ಟಿ, ಪ್ಲೇಟ್ನ್ಯಾನ ಇಡ್ಲಿ ಕೊಟ್ಟಿ. ಅದ್ರ ತಿನ್ನೋದಷ್ಟ ನಿನ್ ಕೆಲಸ, 10 ರೂಪಾಯಿದ ಅಷ್ಟ ಬರ್ತೈತಿ. ಪ್ಲೇಟ್ ಬರೋಂಗಿಲ್ಲ ನಿನ್ ಜೊತೆಗೆ ನಾವು. ಪ್ಲೇಟ್ ಇಲ್ಲೇ ಬಿಡ್ಬೇಕು. ಇದ್ರಾಗ ನಿನ್ನ ಪಾಳೆ ಐತಿ, ನೀ ತಿಂದು ಹೊಕ್ಕಿ, ಮುಂದೆ ಇನ್ನೊಂದು ಕಸ್ಟಮರ್ ಬರ್ತಾನ, ಅವಂಗೂ ತೊಳೆದ ಪ್ಲೇಟ್ ಇಟ್ಟಿರ್ತಾವಿ, ಅವಂಗೂ ಸೊಪ್ಪು ಉಪ್ಪಿಟ್ಟು ಹಾಕ್ತಾವ, ಅವಂಗೂ ಸ್ವಲ್ಪ ಅವಲಕ್ಕಿ ಹಾಕ್ತಾವಿ. ಚಮಚೆ ಇಲ್ಲೇ ಬಿಡ್ಬೇಕು, ಪ್ಲೇಟ್ ಇಲ್ಲೇ ಬಿಡ್ಬೇಕು. ಪ್ಲೇಟ್ನ್ಯಾಗ ತಿಂದು ಹೋಗ್ಬೇಕು. ನಿನ್ನ ಪಾಲಿಂದ ಎಷ್ಟು ಪ್ಲೇಟ್ನ್ಯಾಗ ಬಂದು ಎಟ್ಟ ತಿನ್ಬೇಕು. ಮುಂದೆ ಪ್ಲೇಟ್ ಇಟ್ಟಿರ್ತಿಯಲ್ಲ, ಈ ಪ್ಲೇಟ್ ನಿಂದ ಆದ್ಮೇಲೆ ಮತ್ತೊಬ್ಬ ಬರ್ತಾನೆ ಪ್ಲೇಟ್ ಉಣ್ಣಾಕನ್ನು. ಇದು ಅರ್ಥ ಆಯ್ತಲ್ರಿ? ಈಗ ಹೇಳ್ತಾನ, ನಿಮ್ಗೆ ಅರ್ಥ ಬರ್ತೈತಿ. ಈ ಜಗತ್ತಿನಲ್ಲಿ ದೇವ್ರ ಏನೆಲ್ಲ ಕೊಟ್ಟಾನಲ್ಲ, ಭೂಮಿ ಕೊಟ್ಟಾನ, ಸೀಮೆ ಕೊಟ್ಟಾನ, ಈ ಜಮೀನು ಕೊಟ್ಟಾನ, ಎಲ್ಲಾ ಕೊಟ್ಟಾನಲ್ಲ, ಇವೆಲ್ಲ ನಮಗ್ ಅನುಭವಿಸ್ಲಿಕ್ಕೆ ಕೊಟ್ಟಾನ. ನಾ 100 ವರ್ಷ ಇರ್ತೇನಿ, ಇದನ್ನ ಉಣ್ಬೇಕು ನಾನು. ಇದೊಂದು ಪ್ಲೇಟ್ ಇದ್ದಂಗೆ, ತಾಟ್ ಇದ್ದಂಗೆ. 10 ಎಕರೆ ಹೊಲ ನನ್ನ ಹೆಸರು ಮೇಲೆ ಐತಂದ್ರ ನನಗೊಂದು ತಾಟ್ ದೇವ್ರು ಕೊಟ್ಟಾನ, ಅದನ್ನ ಉಣ್ಬೇಕೆ ಹೊರತು ನಂದ ತಾಟ್ ಅಂತ ತಗೊಂಡ್ ಭೂಮಿ ತಗೊಂಡ್ ಹೋಗಕ್ಕಾಗಲ್ಲ. ಭೂಮಿ ತಗೊಂಡ್ ಹೋಗಕ್ಕಾಗಲ್ಲ. ನಾನು ಊಟ ಮಾಡಿ ಬಿಟ್ಟ ಮ್ಯಾಲ ಇನ್ನೊಬ್ಬನ ಪಾಳೆ ಬರ್ತದ. ನೀವು ಬಿಟ್ಟು ಹೋದ ಮ್ಯಾಲ ನಿಮ್ಮ ಮಕ್ಕಳ ಪಾಳೆ ಬರ್ತದ.
ಅಪ್ಪ ಅದಾವ ಮುಂದ್ ಮಗನಿಗೆ ಕೊಟ್ಟು ಹೋಗ್ಬೇಕಾಕೈತಿ. ಈ ಪ್ಲೇಟ್ ಜಗತ್ತಿನಲ್ಲಿ ದೇವ್ರೇನು ಪ್ಲೇಟ್ ಕೊಟ್ಟಾನಲ್ಲ, ಈ ಹೋಟೆಲ್ದಾಗ ಪ್ಲೇಟ್ ಏನೈತಲ್ಲ, ಇದು ನೀ ತಿಂದು ಹೋದ್ಮೇಲೆ ಕೈ ತಕ್ಕೊಂಡ್ ಹೋದ್ಮೇಲೆ ನಿನ್ನ ಮಗ ಬಂದು ಉಂತಾನದನ್ನ. ಮುಂದ ಅವ್ ತಗೊಂಡ್ ಹೋಗಕ್ ಆಗೋದಿಲ್ಲ, ಅವ್ ಇಲ್ಲೇ ಪ್ಲೇಟ್ ಇಟ್ಟು ಹೋಗ್ಬೇಕು. ಮುಂದನೇ ಮತ್ ಬರ್ತಾನೆ ಹಂಗ ಉಣ್ಕೋತ ಹೋಗೋದು. ಹಾಗೆ ಜಗತ್ತಿನಲ್ಲಿ ಯಾವುದು ಕೂಡ ತೆಗೆದುಕೊಂಡು ಹೋಗುವಂತದ್ದಲ್ಲ, ಎಲ್ಲ ಇಲ್ಲೇ ಇಟ್ಟಿರುವಂತದ್ದು. ನನಗೆ ದೇವ್ರು ಎಷ್ಟು ಉಣ್ಣಾಕ್ ಕೊಟ್ಟಾನಲ್ಲ ಅಷ್ಟು ಉಣ್ಣುದು ಎಲ್ಲ ಇಲ್ಲೇ ಬಿಟ್ಟು ಹೋಗೋದಾಕೈತೆ ಅಂತ ಹೇಳ್ತಾರೆ ಬಂಧುಗಳೇ. ಅದಕ್ಕೆ ಒಂದು ಗೊತ್ತಿರಬೇಕು, ಗಳಿಸಿ ಸಂಪತ್ತು ಗಳಿಸಿ ಏನೆಲ್ಲ ಮಾಡಿ, ಆದ್ರ ಒಂದು ಸತ್ಯ ನೆನಪಿರ್ಬೇಕು, ನಿಮ್ ಪಾಲಿಂದ ಅಷ್ಟ ನೀವು ಉಣ್ಣುದಿರ್ತದ. ಮುಂದ್ ನಿಮ್ ಪಾಳೆ ಮುಗಿತಂದ್ ಮುಂದೆವ್ರು ಬರ್ತಿರ್ತಾರೆ ಬಂಧುಗಳೇ. ಹಾಗ ನಾವ್ ಎಷ್ಟು ಸಂಪಾದನೆ ಮಾಡಿದ್ರೇನು ಏನು ಮಾಡಿದ್ರೇನು ಅದ್ರ ಒಂದಿನ ಬಿಟ್ಟು ಹೋಗೋದಿರ್ತದ. ಅದಕ್ಕೋಸ್ಕರ ನಾವ್ ಏನ್ ಮಾಡ್ಬೇಕು ಅಂದ್ರ ಇಂತಹ ಧರ್ಮ ಕಾರ್ಯಕ್ಕೆ ದಾನ ಧರ್ಮಾದಿಗಳನ್ನ ಮಾಡಬೇಕು. ನಾಳೆ ನಡೆಯುವಂತ ವೀರಭದ್ರೇಶ್ವರನ್ ಜಾತ್ರೆ ನಡೀತದ. ಜಾತ್ರೆಯಲ್ಲಿ ಎಲ್ಲಾ ಸಾಕಷ್ಟು ಜನ ಬರ್ತಾರ, ಸುತ್ತಮುತ್ತಲ ಹಳ್ಳಿ ಜನ ಬರ್ತಾರ, ಎಲ್ಲಾ ದೊಡ್ಡ ದೊಡ್ಡ ಸ್ವಾಮಿಗಳು ಬರ್ತಾರ, ಎಲ್ಲರೂ ಬರ್ತಾರಲ್ಲ. ಇಂಥ ಕಾರ್ಯಕ್ರಮ ಆಗ್ಬೇಕಾದ್ರ ನಾವ್ ಎಲ್ಲರೂ ನಮ್ ಕಡೆಯಿಂದ ಏನೇನ್ ಆಗ್ತದೋ ಎಲ್ಲಾ ಕೊಟ್ಟು ಹೋಗ್ಬೇಕು. ನಾವ್ ಯಾರು ತಗೊಂಡ್ ಹೋಗೋದಿಲ್ಲ. ಯಾವ ನೀವು ಬಂಗಾರದ ಹಾಕೋರಿ, 1000 ಎಕರೆ ಮಾಡ್ರಿ, 100 ಎಕರೆ ಮಾಡ್ರಿ, ಏನ್ ಮಾಡ್ರಿ ಕೂಡ ಒಂದು ಗುಂಜಿ ಬಂಗಾರ ಒಳಗ್ ಬಿಡಂಗಿಲ್ಲ. ಹೋದ್ರಂದ್ರ ಏನ್ ಸ್ಮಶಾನದಾಗ ಒಯ್ತಾರಲ್ಲ, ಕಿವ್ಯಾಂದ್ ಬರ್ಲಿಲ್ಲ ಅಂದ್ ಕಟ್ ಮಾಡಿ ತಕೋತಾರ, ಮುಗುಣ್ಯಾಂದ್ ಬರ್ಲಿಲ್ಲ ಅಂದ್ ಕಟ್ ಮಾಡಿ ತಕೋತಾರ. ಹೆಂಗ್ ಇಡ್ಬೇಕು ಹಂಗ ಕಳಿಸ್ತಾರ. ಬರುವಾಗ ಬತ್ತಲೆ, ಹೋಗುವಾಗ ಬತ್ತಲೆ, ಬಂದು ಹೋಗುವ ನಡುವೆ ಬರೀ ಕತ್ತಲೆ. ನಾವ್ ಹೆಂಗ್ ಬಂದಿದ್ದೇವಲ್ಲ, ಬರುವಾಗ ಏನ್ ಹಾಕೊಂಡ್ ಬಂದಿಲ್ಲ, ಯಾರು ಪ್ಯಾಂಟು ಶರ್ಟ್ ಹಾಕೊಂಡ್ ಬಂದಿಲ್ಲ, ಯಾರು ಚೂಡಿದಾರ ಹಾಕೊಂಡ್ ಬಂದಿಲ್ಲ, ಯಾರು ಏನ್ ಉಟ್ಕೊಂಡ್ ಬಂದಿಲ್ಲ. ಬರುವಾಗ ಎಲ್ಲ ಹೆಂಗ್ ಬಂದು ಹಿಂಗ ಬಂದವಿ, ಹೋಗುವಾಗ ಹಿಂಗ ಕಳಿಸ್ತಾರ. ಈ ನೆನಪಿರ್ಲಿ ನಿಮಗ್, ಹೋಗುವಾಗ ಹಿಂಗ ಕಳಿಸ್ತಾರ. ಆದ್ರ ಬಂದಾಗ ಸ್ವಲ್ಪ ಗಳಿಸಿರ್ತಾವಲ್ಲ, ಈ ಗಳಿಸಿದ್ದನ್ನ ಸ್ವಲ್ಪ ಧರ್ಮಕ್ಕೆ ಕೊಡ್ಬೇಕು ಅನ್ನುವಂತ ಮಾತನ್ನ ಹೇಳ್ತಾರೆ ಬಂಧುಗಳೇ. ಅದಕ್ಕೆ ರಾಜ ವಿಕ್ರಮಾದಿತ್ಯನ ಮಗ ಭೋಜರಾಜ ಹೇಳ್ತಾನ, ಯಾರು ತಗೊಂಡ್ ಹೋಗಂಗಿಲ್ಲ, ಇದಿಲ್ಲೇ ಇರ್ತದಂತ ತಿಳ್ಕೊಂಡ್ ಹೇಳಿದ್ರು ಬಂಧುಗಳೇ. ಅಂತಹದ್ದೇ ಜ್ಞಾನವುಳ್ಳ ಮಗು ಯಾರು ಅಂತಂದ್ರ ಬಸವಲಿಂಗ ಶಿವಯೋಗಿಗಳ ರೂಪವಾಗಿರುವಂತ ಶಿವಕುಮಾರ ಬಂಧುಗಳೇ. ಶಿವಕುಮಾರ ನಿನ್ನೆ ದಿನ ಶಿವಕುಮಾರ ಒಂದು ಪವಾಡ ಮಾಡಿದ್ರು. ಏನು ಅಂತಂದ್ರೆ, ಆ ಊರಿಗೆ ಏನು ಸಂತರು ಬರ್ತಿರ್ತಾರೆ, ಸನ್ಯಾಸಿಗಳು ಬರ್ತಿರ್ತಾರೆ. ಆ ಟೈಮ್ ನಲ್ಲಿ ಏನ್ ಮಾಡ್ತಾರೆ ಅಂತಂದ್ರ, ತಾಯಿ ಮಧ್ಯಾಹ್ನ ಹೊತ್ತ ಊಟ ಮಾಡಿರ್ತಾರ. ಗಂಡ ಹೆಂಡತಿ ಇಬ್ರು ಊಟ ಮಾಡಿರ್ತಾರ. ಮಗುವಿನ ಪಾಲ್ ತೆಗೆದಿಟ್ಟಿರ್ತಾರ. ಯಾರ್ದು? ಶಿವಕುಮಾರನ ಪಾಲ್ ತೆಗೆದಿಟ್ಟಿರ್ತಾರೆ. ಪಾಲ್ ತೆಗೆದಿಟ್ಟಾಗ ಏನ್ ಮಾಡಿದ್ರು ಅಂದ್ರ, ನೀ ಬಂದು ಉಣ್ಣಪ್ಪ, ಹೊರಗೆ ಆಟಾಡಕ್ ಹೋಗಿದ್ಯಾ, ಬಂದು ಉಣ್ಣು ಅಂತಂದಾಗ ತಾಯಿ ಮುಂದೆ ಕುಂತಿರ್ತಾಳ. ಮುಂದೆ ಕುಂತ ಮಗು ಹೇಳ್ತದ, ಏನ್ ಹೇಳ್ತಂದ್ರ, ಅಮ್ಮ ನಾ ಏನೋ ಉಣ್ತಾನಿ, ಆದ್ರ ಒಂದ್ ಮಾತ್ ನೆನಪಿರ್ಲಿ ತಾಯಿ, ಇನ್ನೂ ಸ್ವಲ್ಪ ಹೊತ್ತು ತಡದಿ ಅಂದ್ರೆ ಇಲ್ಲಿ ಸನ್ಯಾಸಿಗಳು ಬರ್ತಾರ ತಾಯಿ ಅಂದ. ಮಹಾತ್ಮರು ಬರಾರದಾರ, 100 ಸಂಖ್ಯೆಯಲ್ಲಿ ಜಂಗಮರು ಬರಾರದಾರ ಅಂತ ಹೇಳಿದಾಗ ಆಯ್ಕೆ ಅಂದ್ಲು, ಉಣ್ಣಪ್ಪ ನೀನು, ಬರ್ತದ ಹಂಗ ಏನೋ ಹೇಳಕತ್ತಿಯಲ್ಲ ಅಂತಂದ್ಲು. ಆ ಒಂದ ಸ್ವಲ್ಪ ಹೊತ್ತು ತಡಿತಾಯಿ, ಬರ್ತಾರ ನೋಡಂತ್ಯ, ನಾ ಹೇಳಿದ ಮಾತು ಸುಳ್ಳು ಆಗೋದಿಲ್ಲ ಅಂತ ತಿಳ್ಕೊಂಡು ಶಿವಕುಮಾರ ಹೇಳ್ತಾನ. ಸ್ವಲ್ಪ ಅರ್ಧ ಗಂಟೆ ತಾಸು ಆಗಿರ್ಬೋದು ಬಂಧುಗಳೇ. 100 ಜಂಗಮರು ಸನ್ಯಾಸಿಗಳ ಮನೆಗೆ ಬರ್ತಾರ. ಆ ಊರಿನಿಂದ ಊರ್ ಸುತ್ತ ಬಂದಿರ್ತಾರ. ಬಂದಾಗ ಏನಂತಾರಂದ್ರ, ಹಸಿವಾಗಿದೆ, ಜಂಗಮ ತೃಪ್ತಿ ಮಾಡಿ ಪ್ರಸಾದ ಮಾಡಿಸಿ ಅಂತ ಕೇಳಿದ್ರು. ಪ್ರಸಾದ ಮಾಡಿಸಿ ಅಂದಾಗ ತಾಯಿ ಅಂತಾಳ, ಇಷ್ಟು ಮಂದಿ ಹೆಂಗ್ ಅಡಿಗೆ ಮಾಡೋದು ಅಂತ ತಿಳ್ಕೊಂಡು ಯೋಚನೆ ಮಾಡ್ತಿರ್ತಾಳ. ಬಸವಲಿಂಗ ಶಿವಗಳು ಹೇಳ್ತಾರೆ, ಶಿವಕುಮಾರ ಹೇಳ್ತಾರೆ, ಏನ್ ಹೇಳ್ತಂದ್ರೆ, ಅಮ್ಮ ಇವ್ರಿಗೆಲ್ಲ ನಾ ಪ್ರಸಾದ ಮಾಡಿಸ್ತೇನೆ ತಾಯಿ ಅಂತಂದ್ರು. ನೋಡ್ತಾರೆ, ಎಲ್ಲರಿಗೂ ತಾಟ್ ಕೊಡು, ಎಲ್ಲರಿಗೂ ಪ್ಲೇಟ್ ಕೊಡು, ನಾ ಇವ್ರು ಪ್ರಸಾದ ಮಾಡಿಸ್ತೇನೆ ಅಂತಂದ್ರು. ಏನ್ ಅನ್ನ ಪ್ರಸಾದ ಮಾಡಿಟ್ಟಿದ್ಲು ತಾಯಿ, ಒಬ್ಬಗಾಗುವಷ್ಟು ಪ್ರಸಾದ ಮಾಡಿದ್ಲು. ಅದನ್ನ ಡಬ್ರಿ ತಗೋತಾರೆ, ಬೊಗಣಿ ತಗೋತಾರೆ, ಅದನ್ನ ಕೈಯಾಗ ಹಿಡ್ಕೋತಾರ. ಹೆಂಗ್ ಕೈ ಹಾಕಿ ಹೊರ ತೆಗಿತಾರೋ ಅನ್ನ ಬರ್ತಾ ಇತ್ತು, ಪ್ರಸಾದ ಬರ್ತಾ ಇತ್ತು. ಅದನ್ನ ನೀಡ್ಕೊಂತ ಹೋದ್ರು. 100 ಮಂದಿಗೆ ನೀಡ್ತಾರ. 100 ಮಂದಿಗೆ ನೀಡಿದ್ರು ಇನ್ನೂ ಕೂಡ ಅನ್ನ ಬರ್ತಿರ್ತದ ಬಂಧುಗಳೇ. ಇಷ್ಟೆಲ್ಲಾ ನೀಡಿ ಕೊನೆ ತಾವು ಕೂಡ ಉಣ್ಣುವಷ್ಟು ಅನ್ನ ಉಳಿದಿತ್ತು ಬಂಧುಗಳೇ, ಅನ್ನ ಉಳಿದಿತ್ತು. ಅಂತ ಪವಾಡವನ್ನ ನಿನ್ನೆ ದಿನ ಕೇಳಿದೆ ಬಂಧುಗಳೇ. ಮತ್ತೆ ಇವತ್ತು ಮತ್ತೊಂದು ಸಣ್ಣ ಚರಿತ್ರೆ ಹೇಳಿ ಮುಂದೆ ಹೋಗೋಣ. ಯಾಕಂದ್ರೆ ಮೇನ್ ಚರಿತ್ರೆಗಳದಾವ. ಇದ್ರಾಗ ನಾ ಹೇಳುವಂತ ಚರಿತ್ರೆಯಲ್ಲಿ ಒಂದು ಕಡೆಗೆ ನಮ್ಮ ಶಿವಲಿಂಗ ಶರಣರು ಬರೆದಂತ ಪುರಾಣ ಚರಿತ್ರೆ ಆಗ್ಲಿ, ಮತ್ತೊಂದು ಕಡೆಗೆ ಮಹಾದೇವ್ ದೊಡಮನಿ ಅನ್ನುವಂಥ ಶಿಕ್ಷಕರು ಬರೆದಿರುವಂತ ಚರಿತ್ರೆ ಆಗ್ಲಿ, ಮತ್ತೊಂದು ಕಡೆಗೆ ನಮ್ಮ ಯುವ ಕವಿ ಆಗಿರುವಂತ ಕಾಶಿನಾಥ್ ಮನೂರ್ ಎನ್ನುವಂತ ಯುವಕ, ಅವರು ಕೂಡ ಬಸವಲಿಂಗನ ಚರಿತ್ರೆ ಬರೆದಿದ್ದಾರೆ. ಈ 3 ಮಂದಿ ತಗೊಂಡ್ ಹೇಳ್ಬೇಕವನ, ಇವ್ರದ್ದು ತಗೋಬೇಕು. ಇದನ್ನ ಹೇಳ್ಬೇಕಂದ್ರೆ ನಾನು ಎಲ್ಲ ಸ್ವಲ್ಪ ಸ್ಟಡಿ ಮಾಡಿ ಹೇಳ್ಬೇಕಾಗ್ತದ. ಅದಕ್ಕೆ ಇನ್ನೊಂದು ಸಣ್ಣ ಕತೆ ಹೇಳಿ ಮುಂದೆ ಬಸವಲಿಂಗ ಮುತ್ಯನ ಚರಿತ್ರೆ ಮೇನ್ ಚರಿತ್ರೆ ಹೋಗೋಣ ಬಂಧುಗಳೇ. ಒಂದಿನ ಏನ್ ಮಾಡ್ತಿರ್ತಾರಂದ್ರ, ಮಕ್ಕಳ ಜೊತೆಗೆ ಬಸವಲಿಂಗ ಮುತ್ಯ ಆಟ ಆಡ್ತಿರ್ತಾರ. ಆಟ ಆಡುವ ಸಮಯದಲ್ಲಿ ಅಲ್ಲೇ ಪಕ್ಕದ ಮನೆ ಹೆಣ್ಣು ಮಗಳು, ಗುಡಿಸಲಿರುವಂತ ಹೆಣ್ಣು ಮಗಳು
ಏನ್ ಮಾಡ್ತಾಳಂದ್ರ ಅವಳ ಮಗು ಒಬ್ಬ ಮಗ ಇರ್ತಾನ. ಒಬ್ಬನೇ ಮಗ ಇದ್ದಾಗ ಮುಂಜಾನಿಂದ ಸಾಯಂಕಾಲ ತಕ್ಕ ಆಟ ಆಡ್ತಾವ ಮಕ್ಕಳು, ಬೇಜಾರಾಗೋದಿಲ್ಲ. ಆಟ ಆಡ್ತಾ ಅಲ್ಲೇ ಕೆಳಗಿನ ಗಿಡದ ಕೆಳಗೆ ಆಟಕ್ಕೆ ಅಲ್ಲೇ ಕುಳಿತಿರ್ತಾರ, ಅಲ್ಲೇ ಆಟ ಆಡ್ತಿರ್ತಾರ. ಸಾಯಂಕಾಲ ಹೊತ್ತಾಗಿರ್ತದ, ಆ ಬೇಲಿಯಲ್ಲಿ ಏನ್ ಮಾಡ್ತಾರಂದ್ರ ಬೇಲಿ ಅಂತ ಇರ್ತದಲ್ಲ, ಆಟ ಆಡ್ಕೊಂತ ಮಗು ಬೇಲಿ ಕಡೆ ಹೋಗಿರ್ತದ. ಬೇಲಿ ಕಡೆ ಹೋದಾಗ ಏನಾಗತ್ತಂದ್ರ ಅಲ್ಲಿ ಹಾವು ಮಕ್ಕೊಂಡಿರ್ತದ, ಸರ್ಪ ಮಲ್ಕೊಂಡಿರ್ತದ. ಸರ್ಪ ಮಲ್ಕೊಂಡಾಗ ಹೋದವನ ಮಗು ಹಾವಿನ ಮ್ಯಾಲ ಕಾಲಿಡ್ತಾನೆ. ಹಾವಿನ ಮ್ಯಾಲ ಕಾಲಿಟ್ಟಾಗ ಏನಾಗತ್ತೆ ಅಂದ್ರೆ ಹಾವು ಬುಸ್ಗುಡುತ್ತೆ, ಹೆಡೆ ಎತ್ತದ, ಹೆಡೆ ಹತ್ತಿ ಬೆನ್ ಹತ್ತದ. ಬೆನ್ ಹತ್ತಿದಾಗ ಹುಡುಗ ಓಡ್ ಹೋಗಿರ್ತಾನ, ಕೆಳಗ್ ಬೀಳ್ತಾನ. ಕೆಳಗ್ ಬಿದ್ದಾಗ ಹಾವು ಮಗುವಿನ ಕಾಲಿ ಕಚ್ಚದ. ಕಾಲಿ ಕಚ್ಚಿದಾಗ ಮಗು ಚೀರ್ತಾನ. ಮಗು ಚೀರ್ದಾಗ ಅಲ್ಲೆಲ್ಲ ಹುಡುಗರು ಓಡಿ ಬರ್ತಾ ಇದ್ದಂತೆ ಮೊದಲೇ ನಾಗರ ಹಾವು, ಸರ್ಪ, ವಿಷ ಸರ್ಪ ಏನ್ ಮಾಡ್ತಾ, ಹಾವು ಕಚ್ಚಿರ್ತದ. ಸ್ವಲ್ಪ ಹೊತ್ತೊಂದು ಅರ್ಧ ಗಂಟೆ ಆಗುತ್ತೆ ಸಾಕ್ಷು, ಬಾಯಲ್ಲಿ ಬುರುಗ್ ಬರ್ಲಿಕ್ಕೆ ಶುರು ಮಾಡ್ತದ. ಮಗು ಒದ್ದಾಡಿ ಸಾಯ್ತದ. ಮಗು ಒದ್ದಾಡಿ ಸತ್ತಾಗ ಎಲ್ಲ ಹುಡುಗರು ಹೋಗಿ ಮನಿ ಕಡೆ ಹೋಗ್ತಾವ. ಆ ಹುಡುಗನ ತಾಯಿ ಮನಿ ಕಡೆ ಹೋಗ್ತಾವ. ಎಲ್ಲ ರೈತರ ಮಂದಿ ಹೊಲ್ದಾಗ ಕೆಲಸ ಮಾಡ್ತಿರ್ತಾರ. ಮಧ್ಯಾಹ್ನ ಸಾಯಂಕಾಲ ಮನಿಗೆ ಬಂದಿರೋದಿಲ್ಲ. ಇನ್ನು ಮನಿಗೆ ಬಂದೇ ಇರುವಾಗ ಅಲ್ಲೇ ಮಗು ಬುರುಗ್ ಬಂದು ಒದ್ದಾಡಿ ಸತ್ತಿರ್ತದ. ಸತ್ತಾಗ ಏನಾಗ್ತದ ಅಂತಂದ್ರೆ ಕೊನೆಗೆ ಹುಡುಗರೆಲ್ಲ ಓಡ್ತಾ ಹೋಗ್ತಾರ. ಅವ್ರ ತಂದೆ ತಾಯಿಗಳು ಹೊಲದಲ್ಲಿ ಕೆಲಸ ಮಾಡ್ತಿರ್ತಾರ, ಕರ್ಕೊಂಬಂದ್ ಹೇಳ್ತಾರ. ಏನಂತಾರಂದ್ರ, ಅಮ್ಮ ನಿನ್ ಮಗುವಿಗೆ ಹಾಯ್ ಕಚ್ಚಿದ ತಾಯಿ ಅಂತಂದಾಗ ಒಬ್ಬ ಮಗ, ವಂಶದ ವೃಕ್ಷವನ್ನ ಬೆಳೆಸುವಂತ ಒಬ್ಬ ಮಗ, ವಂಶದ ದೀಪವನ್ನು ಬೆಳಗುವಂತ ಒಬ್ಬ ಮಗ ಸತ್ತಾನ ಅಂತ ಕೇಳಿದಾಕ್ಷಣ ತಾಯಿಗೆ ಆಕಾಶವೇ ಕಳಚಿ ಬಿದ್ದಂಗ ಆಗ್ತದ. ಹೊಲದಿಂದ ಓಡ್ಕೊಂಡ್ ಬರ್ತಾರ ಗಂಡ ಹೆಂಡತಿ, ಓಡ್ತಾ ಬರ್ತಾರ. ಹೊಲದಾಗ ಎಲ್ಲಾ ಕೆಲಸ ಬಿಡ್ತಾರ, ಎಲ್ಲಾ ಕೆಲಸ ಬಿಟ್ಟು ಓಡಿ ಬರ್ತಾರ. ಆ ಮಗು ಸತ್ತಲ್ಲಿ ಬರ್ತಾರ, ನೋಡಿದಾಗ ಮಖ ಎಲ್ಲ ನೀಲಿ ವರ್ಣ ತಿರುಗಿರ್ತದ, ಬಾಯಾಗ ಬಂದಿರ್ತದ. ಎದೆ ಹಿಡಿದು ನೋಡ್ತಾರ, ಎದೆ ಬಡ್ತ ನಿಂತಿರ್ತದ. ನಾಡಿ ಹಿಡಿದು ನೋಡ್ತಾರ, ನಾಡಿ ಬಡ್ತ ನಿಂತಿರ್ತದ. ಎಲ್ಲ ನಿಂತಾಗ ಮಗು ಸತ್ತಲ್ಲ ಅಂತ ತಿಳ್ಕೊಂಡು ಏನ್ ಮಾಡ್ತಿರ್ತಾರಂದ್ರ ಅಳ್ತಾ ಕುಂತಿರ್ತಾರ. ಊರ್ ಜನ ಸೇರಿ ಏನಂತಾರಂದ್ರ ಶವ ಸಂಸ್ಕಾರ ಮಾಡೋಣ ಅಂತ ಹೇಳ್ತಾರ. ಇನ್ನೇನು ಅವ್ರ ಮಗುನ ಶವ ಸಂಸ್ಕಾರಕ್ಕೆ ಒಯ್ಬೇಕು ಅಂತ ಎಲ್ಲಾ ಪ್ಲಾನ್ ಮಾಡಿರ್ತಾರ. ಅವಾಗ ಶಿವಕುಮಾರ ಆ ಕಡೆಗೆ ಮನೆಯಿಂದ ವಾಪಸ್ ಬರ್ತಾನೆ. ಬಂದು ನೋಡಿದಾಗ ತಾಯಿ ಅಳಕ್ ಶುರು ಮಾಡ್ತಾಳ. ಯಪ್ಪ, ಎಂತೆಂತ ಪವಾಡ ಮಾಡಿ ನೀನು 6-7 ವರ್ಷದ ಬಾಲಕನಾಗಿದ್ರೇನಾತು, ಮೊನ್ನೆ ದಿನ ಹಂಗ್ ಮಾಡಿದಲ್ಲಮ್ಮ ತಂದೆ, ಹೀಗೆಲ್ಲಾ ಮಾಡಿದೆ, ಇಷ್ಟೆಲ್ಲಾ ಪವಾಡ ಮಾಡಿದೆಯಲ್ಲ, ಇವತ್ತು ಎಂತ ಕಷ್ಟ ಬಂದೈತಿ ಅಂತಂದ್ರ ನನಗೊಂದೇ ಒಂದು ಕರುಳಿನ ಕುಡಿ, ಹೆಣ್ಣು ಮಕ್ಕಳಿಲ್ಲ, ಗಂಡು ಮಕ್ಕಳಿಲ್ಲ, ಒಬ್ಬ ಮಗ ಅದ ಅಂತಂದೆ, ಅವ್ನು ಕಳ್ಕೊಂಡ್ಬಿಟ್ಟನಲ್ಲಪ್ಪ ಅಂತ ತಿಳ್ಕೊಂಡ್ ಏನ್ ಮಾಡ್ತಂದ್ರ ಮುದ್ದು ಆ ಶಿವಕುಮಾರ್ನ ತಬ್ಬಿ ತಾಯಿ ಎಳಲಿಕ್ಕೆ ಶುರು ಮಾಡ್ತಾಳ. ಅದಾಗ ಇನ್ನೇನು ಒಯ್ಬೇಕು ಶಬ್ದ ಮಾಡ್ತಿರ್ತಾರ ಜನ, ಹಲ್ಗಿ ಬಾರಿಸ್ತಿರ್ತಾರ, ಎಲ್ಲ ಒಯ್ತಿರ್ತಾರ. ಸಣ್ಣ ಮಗು ಐತಿ, ಬಾ ಇಟ್ಕೋದ್ ಬೇಡ ಅಂತ ತಿಳ್ಕೊಂಡು ಒಯ್ತಿರ್ತಾರ. ಒಯ್ಬೇಕು ಅಂತಂದಾಗ ಆ ತಾಯಿ ಕರುಳು ಕಿತ್ತು ಬರುವ ಅಳುದನ್ನ ನೋಡಿ ಬಸ್ಲಿಂಗ್ ಶಿವಕುಮಾರ ಸ್ವಾಮಿ ಅಂತಾರ, ಆ ಮಗುನ ಇಳಿಸ್ರಿ ನೋಡೋಣ, ಅದ್ ಏನಾಗಿದೆ ಅಂತ ನೋಡೋಣ ಅಂತ ತಿಳ್ಕೊಂಡು ಏನ್ ಮಾಡ್ತಾರ ಅಂತಂದ್ರೆ ಬಸ್ಲಿಂಗ್ ಮುತ್ಯ ಆ ಮಗುವಿನ ಮೇಲೆ ಕೈ ಆಡಿಸ್ತಾರ. ಹಿಂಗ ಶಿವಕುಮಾರ ಕೈ ಆಡಿಸ್ತಾ ತಲೆ ಮೇಲೆ ಕೈ ಇಟ್ಟು ಹೇಳ್ತಾರ, ಏಳು ಗೆಳೆಯ ಏಳು ಅಂತಾರ. ಹುಡುಗ ಜೀವಂತ ಆಗ್ತಾನ, ಬಂಧುಗಳು, ಜೀವಂತ ಆಗ್ತಾನೆ. 7-8 ವರ್ಷದಿದ್ದಾಗನ ಇಂಥ ಪವಾಡ ಮಾಡಿದ್ರು. 7 ವರ್ಷಕ್ಕಿಂತ ಇನ್ನೂ ಕಡಿಮೆ ಇತ್ತಂತ ಹೇಳ್ತಾರೆ. ಇವೆಲ್ಲ ಬಾಲ್ಯದ ಪವಾಡಗಳು, ಇನ್ನೂ ಚರಿತ್ರೆಗಳನ್ನ ಬರ್ದಾರ. ಅವುಗಳನ್ನ ಹೇಳಿಕ್ ಸಮಯ ಇಲ್ಲ. ನಾವು ಏನ್ ಮಾಡಿ ಮತ್ತೆ ಮುಂದವ್ರ ಪಟ್ಟಾಭಿಷೇಕದು ಇರ್ತದ ಬಂಧುಗಳೇ. ಅದೇ ಟೈಮಿಗೆ ಏನಾಗಿತ್ತು ಅಂತಂದ್ರೆ, ಯಾವ ರೇವಣಸಿದ್ಧ ಸ್ವಾಮಿಗಳು ಏನ್ ಮಾಡ್ತಾರೆ ಅಂತಂದ್ರೆ, ಕಲಬುರಗಿ ರೇವಣಸಿದ್ಧ ಸ್ವಾಮಿಗಳು ಊರಿಗೆ ಬಂದಿರ್ತಾರ. ಊರಿಗೆ ಬಂದಾಗ ಏನ್ ಮಾಡ್ತಾರ ಅಂತಂದ್ರ, ಆ ಮನಿಗೆ ಪಾದಪೂಜೆ ಬಂದಿರ್ತಾರ. ಮಗುನ್ ನೋಡ್ತಾರ, ಬಹಳ ಮುದ್ದಾದ ಮಗು, ಬಹಳ ಎತ್ತರ ಇರ್ತದ. ಅದನ್ನೆಲ್ಲ ನೋಡಿ ಅವನಲ್ಲಿಂತ ಕಳೆಯನ್ನು ನೋಡಿ, ಇವ್ ಸಾಮಾನ್ಯ ವ್ಯಕ್ತಿ ಅಲ್ಲವಾ, ಇವನ್ ಮನೆಗೆ ಇಟ್ಕೊಂಡು ಏನ್ ಮಾಡಾರದ್ರಿ, ನನ್ನ ಜೊತೆ ಕಳಿಸ್ಕೊಡಿ ಅಂತ ತಿಳ್ಕೊಂಡು ಕಲಬುರಗಿ ಕಳ್ಸ್ಕೊಂಡು ಹೋಗ್ತಾರೆ ಬಂಧುಗಳೇ. ಅವನಿಗೆಲ್ಲಾ ವಿದ್ಯಾಭ್ಯಾಸ ಮಾಡಿಸ್ತಾರ. ಜೊತೆಗೆ ಯಾದಗಿರಿಯ ಶಾಸ್ತ್ರಿಗಳಂತಿರ್ತಾರ. ಯಾದಗಿರಿಯ ಶಾಸ್ತ್ರಿಗಳ ಬಳಿ ಏನ್ ಮಾಡ್ತಂದ್ರ ಅವ್ರಿಗೆಲ್ಲ ತತ್ವಜ್ಞಾನ, ಶಾಸ್ತ್ರ ಎಲ್ಲವನ್ನ ಅಧ್ಯಯನ ಮಾಡಕ್ ಹಚ್ತಾರ. ಬಹಳ ವಿದ್ಯಾವಂತ, ಬುದ್ಧಿವಂತನಾಗಿರುವಂತ ಮಗ ಆತ.
ಎಲ್ಲವನ್ನ ಬೇಗ ಕಲಿತಾನ. ಬೇಗ ಕಲ್ದಾಗ ಏನ್ ಮಾಡ್ತಾರ ಅಂತಂದ್ರ ಇನ್ನೇನು ಅವ್ರ ಮುಂದಿನ ಬಾಳೆ ನೋಡ್ಬೇಕು ಅನ್ನೋ ಸಮಯದಲ್ಲಿ ನಾಗನ ಸೂರಿನ ಒಂದು ಸುದ್ದಿ ಬರ್ತದ ಬಂಧುಗಳೇ. ನಾಗನ ಸೂರಿನ ವಿರಕ್ತ ಮಠದ ಪರಮ ಪೂಜ್ಯ ಷಣ್ಮುಖ ಶಿವಯೋಗಿಗಳು ಏನಾಗಿರ್ತಾರ ಅಂದ್ರ ಲಿಂಗೈಕ್ಯರಾಗಿರ್ತಾರ. ಮಠ ಬಹಳ ಎತ್ತರಕ್ಕೆ ಬೆಳೆಸಿರ್ತಾರ. ಆಗಿನ ಕಾಲದಲ್ಲಿ ಮಠ ದೊಡ್ಡ ಕಟ್ಟಿರ್ಲಿಲ್ಲ, ಆದ್ರ ಕೀರ್ತಿ ದೊಡ್ಡದಿತ್ತು. ಎಲ್ಲ ಕಡೆಗೆ ನಾಗನಸೂರಿ ಹೆಸರನ್ನ ಬಹುತೇಕ ಸಾವಿರಾರು ವರ್ಷಗಳವರೆಗೆ ಬೀಳು ಬಿದ್ದಿರುವಂತ ಮಠವನ್ನ ಏನ್ ಮಾಡ್ತಾರಂದ್ರ ಸಣ್ಣದೊಂದು ಗುಡಿಸಲಾದ್ರೂ ತಯಾರು ಮಾಡಿ ಏನ್ ಮಾಡ್ತೀವಿ, ಮಠ ಐತಿ ಅಂತ ಜಗತ್ತಿಗೆ ಪರಿಚಯ ಮಾಡಿ ಕೊಟ್ಟಂತ ಷಣ್ಮುಖ ಸ್ವಾಮಿಗಳು ಏನ್ ಮಾಡ್ತಿದ್ರು, ಭಿಕ್ಷೆ ಬೇಡ್ಕೊಂಡ್ ಬಂದು ಅಲ್ಲಿ ಪಾದ ಪೂಜೆ, ಇಲ್ಲಿ ಪ್ರವಚನ ಅಂತ ಹೋಗ್ತಾ ಇದ್ರು. ಬಂದಿದ್ರಾಗ ಏನ್ ಮಾಡ್ತಾ ಇದ್ರು, ಮಠ ಕಟ್ತಾ ಇದ್ರು. ಮಠ ಜೊತೆಗೆ ಬಂದವರಿಗೆ ಮಹಾಪ್ರಸಾದ ಇಡ್ತಾ ಇದ್ರು. ಎಲ್ಲ ಇಡುವಂತ ಇಷ್ಟೊಂದು ಮಠವನ್ನ ಬೆಳೆಸಿದಂತಹ ಬಹುತೇಕ ನಾಗನ ಸೂರಿನ ಕಡೆಗೆ ಸಮುದ್ರೋಪಾದಿಯಲ್ಲಿ, ಸಾಗರೋಪಾದಿಯಲ್ಲಿ ಜನಸಂಖ್ಯೆ ಬರ್ಲಿಕ್ಕೆ ಕಾರಣೀಕರ್ತನಾಗಿರುವಂತ ಷಣ್ಮುಖ ಶಿವಯೋಗಿಗಳು ಏನಾಗಿದ್ರು ಅಂದ್ರೆ ಲಿಂಗೈಕ್ಯರಾಗಿದ್ರು ಬಂಧುಗಳು. ಲಿಂಗೈಕ್ಯರಾದಾಗ ಕೊನೆಗೆ ಇದೆಲ್ಲ ಶವ ಸಂಸ್ಕಾರಾದಿಗಳನ್ನ ಮಾಡ್ತಾರೆ. ಲಿಂಗೈಕ್ಯರಾದ ಸ್ವಾಮಿಯ ಕ್ರಿಯೆಗಳನ್ನೆಲ್ಲ ಮುಗಿಸಿದ ಮೇಲೆ ನಾಗನಸೂರು ಮಠಕ್ಕೆ ಮುಂದಿನ ಪೀಠಾಧಿಪತಿ ತರಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಯೋಚನೆ ಮಾಡುವಾಗ ಕಲಬುರಗಿಯ ರೇವಣಸಿದ್ಧ ಸ್ವಾಮಿಗಳ ಹತ್ರ ಹೋಗ್ತಾರೆ. ಹೋದಾಗ ಇತ್ತ ಯಾವ ಶಿವಕುಮಾರ ಅನ್ನುವಂಥ ಹುಡುಗನ ನೋಡ್ತಾರೆ. ನೋಡಿ ಅಂತಾರ ನಮಗ್ ಕೊಡ್ಬೇಕು ಇವ್ರನ್ನ ಅಂತಂದಾಗ ಅವ್ರಂತಾರ, ಇಲ್ಲ, ಎಷ್ಟು ವಿದ್ಯಾವಂತ ಅದಾನಂದ್ರ ಬಹಳ ದೊಡ್ಡ ಪ್ರವಚನ ಮಾಡುವಂತ ವ್ಯಕ್ತಿ ಅದಾನ, ಬಹಳ ದೊಡ್ಡ ತಪಸ್ವಿ ಅದಾನ, ಸಣ್ಣ ವಯಸ್ಸಿನಾಗ ಇಂಥದೈತಂದ್ರ ಇಲ್ಲ, ನಾನು ಮಠಕ್ಕೆ ಮಾಡ್ಕೋಬೇಕಂತ ಎಲ್ಲ ಪ್ಲಾನ್ ಮಾಡೀನಿ ಅಂತ ತಿಳ್ಕೊಂಡು ಹೇಳ್ತಾರ. ಹೇಳಿದಾಗ ರಾತ್ರಿ ಒಂದಿನ ರೇವಣಸಿದ್ಧ ಸ್ವಾಮಿಗಳ ಕನಸಿನಾಗ ಷಣ್ಮುಖ ಸ್ವಾಮಿಗಳು ಹೋಗ್ತಾರೆ. ಷಣ್ಮುಖ ಸ್ವಾಮಿಗಳು ಹೇಳ್ತಾರೆ, ಏನಂತಾರಂದ್ರೆ, ರೇವಣಸಿದ್ಧ ಸ್ವಾಮಿಗಳೇ, ನಿಮ್ಗೊಂದು ಮಾತು ನೆನಪಿರ್ಲಿ, ಯಾವ ಶಿವಕುಮಾರ ಹುಟ್ಟಿದ್ದು ನಾಗನಸೂರಿನ ಮಠದ ಆಶೀರ್ವಾದದಿಂದ. ಅವ್ರ ತಂದೆ ತಾಯಿಗಳ ಪ್ರಮಾಣ ಮಾಡ್ಯಾರ. ಏನಂದಾರ, ನನ್ನ ಮಗನನ್ನ ನೀವು ಮಠಕ್ಕೆ ಕೊಡ್ತೇನಂತಂದಾರ. ಅಂದ್ಮ್ಯಾಲ ಇವನ್ನ ನಾಗನಸೂರು ಮಠಕ್ಕೆ ಕಳಿಸ್ಕೊಡಿ ಅಂತ ತಿಳ್ಕೊಂಡು ಕನಸಿನಾಗ ಬಂದು ಆಜ್ಞೆ ಕೊಡ್ತಾರೆ ಬಂಧುಗಳೇ. ಅವಾಗ ರೇವಣಸಿದ್ಧ ಸ್ವಾಮಿಗಳು ಹೇಳ್ತಾರ, ನಾಗನಸೂರಿನ ಎಲ್ಲ ಜನರ ಕರೆದು ಹೇಳ್ತಾರ, ಏನಂತಾರಂದ್ರ, ಇಲ್ಲ, ನಮ್ಮ ಮಠಕ್ಕೆ ಮಾಡ್ಕೋಬೇಕಂತೀವಿ, ಆದ್ರೆ ಏನಾಗೈತಿ ಅಂತಂದ್ರೆ ಯಾವ ಷಣ್ಮುಖ ಸ್ವಾಮಿಗಳ ಆಜ್ಞೆ ಆಗೈತಿ, ಇದು ನಾಗನಸೂರು ಮಠಕ್ಕಾಗಿ ಹುಟ್ಟಿದಂತ ಮಗು ಐತಿ, ಇದನ್ನ ತೆಗೆದುಕೊಂಡು ಹೋರಿ ಅಂತ ತಿಳ್ಕೊಂಡು ಹೇಳಿ ಏನ್ ಮಾಡ್ತಾರಂದ್ರೆ ಊರಿಗೆ ಕಳಿಸ್ತಾರೆ ಬಂಧುಗಳೇ. ಅವಾಗ ಯಾವ ಶಿವಕುಮಾರ ಎಲ್ಲಿಗೆ ಬರ್ತಾರಂದ್ರೆ ನಾಗನಸೂರಿಗೆ ಬರ್ತಾನೆ ಬಂಧುಗಳೇ. ನಾಗನಸೂರ ದೊಡ್ಡ ಪ್ರಮಾಣದಲ್ಲಿ ಅವ್ರು ಸ್ವಾಗತ ಮಾಡ್ತಾರೆ. ಎಲ್ಲ ಜನ ಹೂವಿನ ಹಾಸನ ಹಾಸಿ ಒಳಗೆ ಮಠ ಕಡೆ ಕರ್ಕೊಂಡ್ ಬರ್ತಾರೆ. ಎಲ್ಲ ಡೋಳು ನಗಾರಿಗಳನ್ನ ಬಾರಿಸ್ಕೊಂಡ್ ಕರ್ಕೊಂಡ್ ಬರ್ತಾರೆ. ಅವಾಗಂತಾರ, ನಮ್ಮ ಊರಿಗೆ ಒಬ್ಬ ಸ್ವಾಮಿಗಳು ಬಂದ್ರು, ನಮ್ಮ ಊರಿನ ಹಣೆ ಬರ ಬದಲಾಗ್ತದ ಅಂತ ತಿಳ್ಕೊಂಡು ಎಲ್ಲ ಜನರು ಆಸೆ ಇಟ್ಕೊಂಡು ಅವರು ಸ್ವಾಗತ ಮಾಡ್ತಾರೆ ಬಂಧುಗಳೇ. ಮುಂದೊಂದಿನ ಅವರೆಲ್ಲ ವಿದ್ಯೆಯನ್ನು ಕಂಡಂತ ಭಕ್ತ ಜನ ಅಂತಾರ, ಇವ್ರನ್ನ ಹಾಗೆ ಬಿಡೋದು ಬೇಡ, ಇವ್ರನ್ನ ಮಠದ ಪೀಠಕ್ಕೆ ಮಾಡೋಣ ಅಂತ ತಿಳ್ಕೊಂಡು ಏನ್ ಮಾಡ್ತಾರೆ ಅಂತಂದ್ರೆ ಒಂದಿನ ಡೇಟ್ ಫಿಕ್ಸ್ ಮಾಡ್ತಾರೆ ಬಂಧುಗಳೇ. ಡೇಟ್ ಫಿಕ್ಸ್ ಮಾಡಿ ಪಟ್ಟಾಭಿಷೇಕ ಮಾಡ್ಲಿಕ್ಕೆ ತಯಾರು ಮಾಡ್ತಾರೆ. ಪಟ್ಟಾಭಿಷೇಕ ಮಾಡುವ ಸಮಯದಲ್ಲಿ ಏನಾಗ್ತದ ಅಂತಂದ್ರೆ ನಾಡಿನ ಹೆಸರಾಂತ ಸ್ವಾಮಿಗಳು ಬರ್ತಾರೆ. ಒಂದು ಕಡೆ ಕವಿ ಬರೀತಾರೆ, 1905 ಪಟ್ಟಾಭಿಷೇಕ ಆತಂತ ಒಂದೊಂದಷ್ಟು ಬುಕ್ ಅಲ್ಲಿ ಬರೆದ್ರೆ 1915 ಆಯ್ತು ಅಂತ ತಿಳ್ಕೊಂಡು ಒಂದಷ್ಟು ಬರೀತಾರೆ ಬಂಧುಗಳೇ. ಆದ್ರೆ ಡೇಟ್ ಏನೋ ಗೊತ್ತಿಲ್ಲ. ಆದ್ರೆ ನೆನಪಿರ್ಲಿ, ಅಂತ ಪಟ್ಟಾಭಿಷೇಕ ಆಯ್ತು ಅಂತಂದ್ರೆ ಎಲ್ಲ ನಾಡಿನ ಹೆಸರಾಂತ ಸ್ವಾಮಿಗಳು ಕೂಡಿರ್ತಾರೆ. ಎಲ್ಲ ಸುತ್ತಮುತ್ತ ಹಳ್ಳಿ ಜನ ಸೇರಿರ್ತಾರೆ. ಹೊಸೂರಾಗ್ಲಿ, ನಾವಿದಗಿ ಆಗ್ಲಿ, ತೋಳ್ನೂರಾಗ್ಲಿ, ಅದೇ ರೀತಿಯಾಗಿ ಗುರವಾಡಿ, ಹೈದ್ರಾ, ಏನ್ ಸುತ್ತಮುತ್ತಲ ಗೌಡ್ಗಾವ, ಕಡಬಗಾವ, ಏನು ಸುತ್ತಮುತ್ತಲ ಹಳ್ಳಿ ಜನ ಅಷ್ಟೇ ಅಲ್ಲ, ಹಿಂದೆ ಕರ್ನಾಟಕದ ಜನ, ಈ ಕಡೆ ಮಹಾರಾಷ್ಟ್ರ ಜನ, ಎಲ್ಲ ಜನ ಪಟ್ಟಾಭಿಷೇಕ ಆಗ್ತಾ ಇದೆ, ನಾಗನಸೂರಿನ ಮಠದ ಪಟ್ಟಾಭಿಷೇಕ ಆಗ್ತಾ ಇದೆ ಅಂತ ತಿಳ್ಕೊಂಡು ಏನ್ ಮಾಡ್ತಂದ್ರ ಎಲ್ಲ ಜನರು ಬಂದು ಸೇರ್ತಾರೆ ಬಂಧುಗಳೇ. ಊರಾಗ ನಿಲ್ಲಾಕ ಜಾಗ ಇರಲ್ಲ ಅಷ್ಟು ಜನ ಸೇರ್ತಾರೆ. ಕವಿಗಳು ಬರೀತಾರೆ, ಊರಾಗ ನಿಲ್ಲಾಕ ಜನ ಸಾಗೋದಿಲ್ಲ, ಅಷ್ಟೊಂದು ಜನ ಸೇರಿರ್ತಾರ. ಎಲ್ಲಿ ನೋಡಿದಲ್ಲಿ ತಳಿರು ತೋರಣ, ಎಲ್ಲಿ ನೋಡಿದಲ್ಲಿ ರಂಗೋಲಿ, ಎಲ್ಲಿ ನೋಡಿದಲ್ಲಿ ನಗಾರಿ, ಡೊಳ್ಳು, ಭಜನೆಗಳ ಶಬ್ದ ಕೇಳಿ ಬರ್ತಿರ್ತದೆ ಬಂಧುಗಳೇ. ಎಲ್ಲ ಇಡೀ ಊರೇ ತುಂಬಿರ್ತದ. ಒಂಥರ ನಾಗನಸೂರಿನ ಮಠ ಕೈಲಾಸದ ರೂಪದಲ್ಲಿ ಕಾಣ್ತಿರ್ತದ. ಅಂತ ನಡು ಮಧ್ಯ ಸಿಂಹಾಸನದಲ್ಲಿ ಬಸವಲಿಂಗ ಸ್ವಾಮಿಗ, ಶಿವಕುಮಾರ ಸ್ವಾಮಿಗ ದೇವರನ್ನ ಕುಂದ್ರಿಸಿ ಏನ್ ಮಾಡ್ತಾರಂದ್ರೆ ಪಟ್ಟಾಭಿಷೇಕ ಮಾಡ್ತಾರೆ.
ಪಟ್ಟಾಭಿಷೇಕ ಮಾಡಿ ಆ ಶಿವಕುಮಾರನಿಗೆ ಮುಂದೆ ಅಲ್ಲೆಲ್ಲಾ ಸ್ವಾಮಿಗಳು ಕುತ್ಕೊಂಡು ಏನ್ ಮಾಡ್ತಾರೆ ಅಂತಂದ್ರೆ ಇವರಿಗೆ ಬಸವಲಿಂಗ ಸ್ವಾಮಿಗಳು ಅಂತ ಹೆಸರು ಕೊಡ್ತಾರೆ. ಬಸವಲಿಂಗ ಸ್ವಾಮಿಗಳು ಅಂತ ತಿಳ್ಕೊಂಡು ಅವತ್ತಿನಿಂದ ಶಿವಕುಮಾರ ಹೋಗಿ ಏನಾದ್ರೂ ಬಸವಲಿಂಗ ಸ್ವಾಮಿಗಳಾಗ್ತಾರೆ ಬಂಧುಗಳೇ. ಬಸವಲಿಂಗ ಸ್ವಾಮಿಗಳ ಮುಂದೆ ಎಲ್ಲ ಜನರು ಏನ್ ಮಾಡ್ತಾರೆ, ಶಾಲು ಸನ್ಮಾನಾದಿಗಳನ್ನ ಮಾಡಿ ಹೋಗ್ತಿರ್ತಾರೆ. ಜನ ಬಾಳ ಸೇರಿರ್ತಾರ. ನಾಗನಸೂರ್ ಜನ ಅಡಿಗೆ ಕಮ್ಮಿ ಮಾಡಿರ್ತಾರ. ಅವ್ರು ಲೆಕ್ಕ ಮಾಡಿರ್ತಾರ, ಏನ್ ಮಾಡ್ತಾರ ಅಂದ್ರ ಒಂದಿಷ್ಟು ಮಂದಿ ಬಂದಿರ್ಬೋದು ಅಂತ ತಿಳ್ಕೊಂಡು ಅಲ್ಲಿ ನಿಯೋಜಕರು ಕಮ್ಮಿ ಅಡಿಗೆ ಮಾಡಿರ್ತಾರ ಬಂಧುಗಳೇ. ಒಂದ್ ಊರ್ ಜನ ಬಂದಿರ್ಬೋದು, 2 ಊರ್ ಜನ, 10 ಹಳ್ಳಿ ಜನ ಹಿಂಗೆ ಲೆಕ್ಕ ಮಾಡಿರ್ತಾರೆ ಹೊರತು ಅಡಿಗೆ ಬಾಳ ಮಾಡಕ್ಕಾಗಿರ್ರಿ ಅವ್ರ ದೃಷ್ಟಿಯಲ್ಲಿ ಬಾಳ ಆಗಿರ್ತದ. ಜನ ಬಾಳ ಸೇರಿರ್ತಾರ. ಸೇರಿದಂತ ಜನರಲ್ಲಿ 4ನೇ ಭಾಗ ಅಷ್ಟ ಊಟ ಮಾಡಿರ್ತಾರ. 4ನೇ ಭಾಗ ಊಟ ಮಾಡಿರ್ತಾರ ಅಂದ್ರ ಯಾವ 4ನೇ ಭಾಗ 25% ಊಟ ಮಾಡಿರ್ತಾರ. ಊಟ ಮಾಡಿದಾಗ ಅನ್ನ ಖಾಲಿ ಆಗಕ್ ಬಂದಿರ್ತದೆ. ಎಲ್ಲಾ ಬೋಗಣಿಗಳು ಖಾಲಿ ಆಗಕ್ ಬಂದಿರ್ತಾವ. ಎಲ್ಲಾ ಖಾಲಿ ಆಗಕ್ ಬಂತಾವ್. ಇನ್ನು 12% ಅಂದ್ರೆ 75% ಜನ ಇನ್ನೂ ಊಟ ಮಾಡದಿರ್ತದ. ಕೇವಲ 1 ಭಾಗ ಅಟ್ಟ ಊಟ ಮಾಡ್ಯಾರ. ಇನ್ನು 75% ಜನ ಊಟ ಮಾಡಾರದಾರ. ಅವಾಗ ಅಡಿಗೆ ಮಾಡಾರ ತೊಂದ್ರೆ ಬಂತು. ಅನ್ನಕತ್ರು ಇಷ್ಟು ಮಂದಿಗೆ ಅಡಿಗೆ ಹೆಂಗ್ ಮಾಡೋದು ನಾವು, ಈಗ ಎಲ್ಲಿಂದ ಮಟೀರಿಯಲ್ ತರೋದು, ಅಕ್ಕಿ ಎಲ್ಲಿಂದ ತರೋದು, ಇವನ್ನೆಲ್ಲ ಸಾಮಾನು ಎಲ್ಲಿ ತರೋದು ಅಂತ ತಿಳ್ಕೊಂಡು ಅಲ್ಲಿ ಪಟ್ಟಾಭಿಷೇಕ ಆಗಿರುವಂತ ಬಸವಲಿಂಗ ಸ್ವಾಮಿಗಳ ಹತ್ರ ಹೋಗ್ತಾರ. ಹೋಗಿ ಹೇಳ್ತಾರ, ಅಪ್ಪ ನಾವು ಮಾಡಿದಂತ ಪ್ಲಾನ್ ಏನು ಉಪಯೋಗ ಆಗಿಲ್ಲ. ನಾವು ಮಾಡಿದಷ್ಟು ಅಡಿಗೆ ಐತಲ್ಲ ಕೇವಲ 25% ಮಂದಿ ಊಟ ಮಾಡಿ ಹೋಗ್ಯಾರ. ಎಲ್ಲಾ ಖಾಲಿ ಆಗೈತಪ್ಪ. ಇನ್ನು ಸುತ್ತಮುತ್ತಲ ಹಳ್ಳಿ ಜನ ಬಂದಾರ. 75% ಊಟ ಮಾಡೋದೈತೆ ತಂದೆ. ಇನ್ನೊಂದು ಭೋಗನ ಅನ್ನ ಅಷ್ಟ ಉಳಿದಪ್ಪ. ಹೆಂಗ್ ಮಾಡೋದು ಅಂತ ತಿಳ್ಕೊಂಡು ಯಾವ ಬಸವಲಿಂಗ ಶಿವಗಳ ಕುಂತಿರುವಂತ ಸ್ಥಾನಕ್ಕೆ ಬಂದು ಹೇಳ್ತಾರೆ ಬಂಧುಗಳೇ. ಬಸಲಿಂಗ ಮುತ್ಯ ಅಂತಾರ, ನೀವೇನು ಇಚ್ಛಾ ಮಾಡಕ್ ಹೋಗ್ಬೇಡ್ರಿ. ಇನ್ನು ಅಕ್ಕಿ ತಂದಿಲ್ಲ, ಅದನ್ನ ತಂದಿಲ್ಲ, ಸಾರು ಮಾಡಿಲ್ಲ ಅಂತ ಏನು ಯೋಚನೆ ಮಾಡಕ್ ಹೋಗ್ಬೇಡ್ರಿ. ಎಲ್ಲರಿಗೂ ಸಾಲ್ತದ ಪರಮಾತ್ಮ ದಾನ ಅಂತ ತಿಳ್ಕೊಂಡು ಏನ್ ಮಾಡ್ತಾರಂದ್ರ ಆ ಸಿಂಹಾಸನ ಮ್ಯಾಲ ಕುಳಿತುಕೊಂಡು ಅವ್ರು ಇಳಿದು ಕೆಳಗ್ ಬರ್ತಾರ. ಇಳಿದು ಕೆಳಗ್ ಬಂದು ಅನ್ನ ಹಿಂಗ್ ಮುಟ್ತಾರ. ಅನ್ನ ಮುಟ್ಟಿ ಅದಕ್ಕಂತಾರ, ಈ ಅನ್ನಪೂರ್ಣೆ ಬೆಳಿತಾಳ, ಎಲ್ಲರಿಗೂ ಅನ್ನ ಆಗುತ್ತೆ ನೋಡಂತೆ, ಊಟ ಮಾಡ್ತಾರ ನೋಡಂತೆ ಅಂದ್ರು. ಸಾರ್ನ್ಯಾಗ ಕೈ ಇಟ್ಟು ಅಲ್ಲಿಂತ ಎಲ್ಲಾ ವಸ್ತುಗಳಲ್ಲಿ ಕೈ ಮುಟ್ರಿ, ಏನ ಪ್ರಸಾದ ಇತ್ತು ಎಲ್ಲಾ ಸ್ವಲ್ಪ ಮುಟ್ಟಿಬಿಟ್ರು. ಮುಟ್ಟಿ ಏನ್ ಮಾಡ್ತಾರ ಅಂತಂದ್ರ, ಉಣಸ್ರಿ, ನೀಡ್ರಿ. ಇದ್ರಾಗ ಇದು ಒಂದೇ ಏನೊಂದು ಡಬರಿಯಾಗ ಐತಲ್ಲ, ಅನ್ನ ಐತಲ್ಲ, ದೊಡ್ಡ ಡಬರಿ ಮಾಡಿರಲ್ಲ, ಇದೇನ್ ತಳದಾಗ ಉಳ್ದೈತಲ್ಲ, ಇದನ್ನ ಉಣಸ್ರಿ. ಎಲ್ಲಾ ಜನ ಉಂಡ್ ಹೋಗ್ಯಾರ. ಉಂಡ್ರು ಕೂಡ ಅನ್ನ ಉಳಿತೈತಿ. ಇದು ಅಕ್ಷಯ ಪಾತ್ರೆ ಇದ್ದಂಗ ಉಳಿತೈತಿ ಅಂತ ತಿಳ್ಕೊಂಡು ಹೇಳಿದ್ರು ಬಂಧುಗಳೇ. ಅವಾಗ ಇವ್ರು ಅಡಿಗೆ ಮಾಡಾರ ಅಂದ್ರು, ಮುತ್ತೈ ಹೇಳಿ ಹೋದ, ಎಲ್ಲಾರು ಸಾಲ ಕುಂದ್ರಿಸಿದೀವಿ, ಪರಿಸ್ಥಿತಿ ಏನು ಅಂತಂದ್ರು. ಅವಾಗ ಒಂದಷ್ಟು ಜನ ಹಿರಿಯರ್ ಅಂತಾರ, ಇಲ್ಲ ಮುತ್ತೆ ಹೇಳನ್ಮೇ ಎಲ್ಲಾರು ನೀಡಾಕ್ ನಿಂದ್ರು ಅಂತಿರು. ಅವಾಗ ಏನ್ ಮಾಡ್ತಿದ್ರು, ಅನ್ನದ್ದಾಗ್ಲಿ, ಸ್ವೀಟ್ ಆಗ್ಲಿ, ಸಾರಾಗ್ಲಿ ಹಂಗ ನೀಡ್ಕೊಂಡು ಹೋಗ್ತಿರು ಬಂಧುಗಳೇ. ಅದೆಷ್ಟಿತ್ತು ಅಷ್ಟೇ ಇತ್ತು. ಅದೇನು ಬೆಳಿತಿರ್ಲಿಲ್ಲ, ಕಮ್ಮಿ ಆಗ್ತಿರ್ಲಿಲ್ಲ. ಅದೆಷ್ಟು ಉಳಿತು ಅಷ್ಟ ಉಳಿತು. ಅವ್ರ ಎಲ್ಲಾ ಬಂದಂತ ಎಲ್ಲಾ ಸುತ್ತಮುತ್ತ ಹಳ್ಳಿ ಜನ ಎಲ್ಲಾ ಪ್ರಸಾದ ಮಾಡಿರ್ತಾರ. ಕೊನೆ ಬಸವಲಿಂಗ ಸ್ವಾಮಿಗಳು ಹೋಗಿ ನೋಡ್ತಾರ. ಸಾಕಾಗ್ತೇನೋ ಅಂತ ಕೇಳಿದ್ರು. ಅವಾಗ ಇಟ್ಟು ಅಡಿಗೆ ಮಾಡೋರು ಕಾಲ್ ಬೀಳ್ತಾರ ಬಂಧುಗಳೇ. ಕಾಲ್ ಬಿದ್ದು, ಎಂತ ಪುಣ್ಯಾತ್ಮ ನೀನಪ್ಪ, ನಾವು ಇನ್ನೇನು ಭಾಳ ಮಂದಿಗೆ ಆಗೋದಿಲ್ಲ ಅಂತ ತಿಳ್ಕೊಂಡಿವಿ, ನೀವು ಏನು ಹಸ್ತಾಚ್ ಹೋಗಿರಲ್ಲ, ಇದು ಎಲ್ಲರೂ ಇಡೀ ಬಂದಂತ ಜಾತ್ರೆಗೆ ಬಂದಂತ ಪಟ್ಟಾಭಿಷೇಕ ಬಂದಂತ ಎಲ್ಲಾ ಜನ ಊಟ ಮಾಡಿದ್ರು ಕೂಡ ಮೊದಲು ಎಷ್ಟಿತ್ತು ಅಷ್ಟು ಉಳ್ದೈತಿ ತಂದೆ ಅಂತ ತಿಳ್ಕೊಂಡು ಹೇಳ್ತಾರೆ ಬಂಧುಗ. ಅಷ್ಟು ಉಳ್ದೈತಿ ಅಂತ ತಿಳ್ಕೊಂಡು ಹೇಳ್ತಾರೆ. ಇದೊಂದು ಅದ್ಭುತ ಪವಾಡ ಅಂತ ತಿಳ್ಕೊಂಡು, ಪಟ್ಟಾಭಿಷೇಕ ಆದಾಕ್ಷಣ ನಡೆದಂತ ಇದೊಂದು ಪವಾಡ ಬಂಧುಗಳೇ. ಮುಂದೆ ಏನಾಗತ್ತೆ ಅನ್ನೋದಕ್ಕಿಂತ ಪೂರ್ವದಲ್ಲಿ ಸಮಯ ಎಷ್ಟಾಯ್ತು, ಟೈಮ್ ಭಾಳ ಆಗ್ತೇವ. ನಾವು ಬರೋದು ಹಂಗ ಲೇಟ. ನಾ ಅಂದೀವಿ ಗಾಡಿ ಅನ್ಕೊಂಬರಾಕತ್ತೀನಿ ನಾನು. ನಾ ಹೋಗಿ ಭಜನೆ ಮಾಡೋ ಮಟ್ಟ ನಾ 3 ಮಂದಿ ಬರೋಂಗಿಲ್ಲ ಅಂದಿನ. ನಾ ಹೋಗಿ ಬಂದು ಭಜನೆ ಮಾಡ್ತಿರ್ಬೇಕು, ಪ್ರಾರ್ಥನೆ ಮಾಡ್ತಿರ್ಬೇಕು. ಅವಾಗ ಒಬ್ಬೊಬ್ಬ ತಾಯಂದ್ರೆ ಬಂದು ಕುಂದಿರ್ತಾರ ಅನ್ನಿ. ನನಗೆ ಆಶ್ಚರ್ಯ ಆಗಿದ್ದು ಏನಂತಂದು, ನಾವು ಬರೋಕ್ಕಿಂತ ಮೊದಲು ಬಂದು ಕೂತಿರಿ ನೀವು. ಅದು ದೊಡ್ಡ ಆಶ್ಚರ್ಯ ಆಯ್ತು. ನಾವು ಅಲ್ಲಿ ಮದುವೆಗೆ ಹೋಗಿದ್ದೀವಿ. ಮದ್ವೆ ದೊಡ್ಡ ಪ್ರಮಾಣ ಮಾಡಿದ್ರು. ಒಂದು 2 ಎಕರೆ ಪೆಂಡಾಲ್ ಹೊಡೆದ, 1.5 ಎಕರೆ 2 ಎಕರೆ ಪೆಂಡಾಲ್ ಹೊಡೆದವ್ರು. ಎಂತೆಂಥ ಮಂದಿ ಸೇರಿತ್ತದು. ನಾವು ಬೇಗ ಬರ್ಬೇಕಂದೀವಿ, ಇಲ್ಲ ಮದುವೆ ಅಕ್ಕಿ ಕಾಳು ಬೀಳೋ ಮಟ್ಟ ಕುಂದಿರ್ಬೇಕಂದ್ರು. ಎಲ್ಲ ಕುಂತು ಬಂದೀವಿ ಬಂಧುಗಳೇ. ನಾ 2 ಮದುವೆ ನೋಡಿ ಇಲ್ಲಿ ಬಂದು ಹೊಡೆದ. ಒಂದು ಮದುವೆ ಬಿಜಾಪುರಕ್ಕೆ ಹೋಗಿನಿ, 4 ಕೋಟಿ ಖರ್ಚು ಮಾಡಿದ್ರು ಅವ್ರು. 4 ಕೋಟಿ ಸಿನಿಮಾದಂಗೆ ಮಾಡಿದ್ರು ಅವ್ರು. ಮೊನ್ನೆ ಬಿಜಾಪುರಕ್ಕೆ ಹೋಗಿದ್ದೆ. ಈಗೂ ಹೋಗಿನಿ, ಇದೇನು ಕಮ್ಮಿ ಇದ್ದಿರ್ಕಿಲ್ಲ. ಎಲ್ಲ ಬರೀ ರಾಜಕಾರಣಿಗಳಿದ್ರು. ಇಷ್ಟು ಕೋಟಿ ಎಷ್ಟು ಖರ್ಚು ಮಾಡಿದ್ರು. 2.5 ಎಕರೆ ಪೆಂಡಲ್ ಬದುಕು. ಹಿಂಗೆ ಎಲ್ಲಿ ನೋಡಿದಲ್ಲಿ ಜನ ಎಲ್ಲ ಶ್ರೀಮಂತ ಮಂದಿ ಬಂಧುಗಳೇ. ಇಷ್ಟು ಅದ್ಭುತವಾದ ಮದುವೆ ಮಾಡಿದ್ರು. ಅವು ನೋಡಿ ಅನಿಸಾಕತ್ತಿತ್ತು, ಎಲ್ಲ ಅಲ್ಲಿ ಅಕ್ಕಲಕೋಟೆ ಮಹಾರಾಜ್ ಬಂದಿರು, ರಾಜಕಾರಣಿಗಳೆಲ್ಲರೂ ಇದ್ರು. ಭಾಳ ಅದ್ಭುತವಾದ ಮದುವೆ ಆಯಿತು. ಅದು ಮುಗಿತ. ನಿಮ್ದು ನೆನಪಂತಲ್ಲ,
ಮ್ಯಾಲ ಕುಂತ್ರು ನಿಮ್ಮನ್ ಬಿಡಂಗಿಲ್ಲವ ನಾವು. ಟೈಮ್ ಎಷ್ಟಾತು ಅಂತ ಕೇಳಿ ಅಪ್ಪ 8:15 ಆತ್ರ ಅಂದು ಅಯ್ಯೋ ಹೊಸರು ಮಂದಿ ಕುಂತಿರ್ತಾರ ನಾನು. ಅದಕ್ಕಂತ ತಿಳ್ಕೊಂಡು ಏನು ಮಾಡಿದೆ ಅಂತಂದ್ರೆ ಅವಸರ ಮಾಡ್ಕೊಂಡು ನಾವು ಬರ್ಬೇಕಂದ್ರೆ ಅರ್ಧ ಗಂಟೆ ಲೇಟ್ ಆಯ್ತು. ಅದಕ್ಕೆ ಮತ್ತೊಂದು ಅರ್ಧ ಗಂಟೆ ಜಾಸ್ತಿ ಹೋತು. ಇನ್ನೇನು ಭಾಳ ದಿನ ಇಲ್ಲವ, ಭಾಳ ಬಹುತ್ ಗೈ ತೋಡಿ ರಹಿ, ಭಾಳ ಹೋಗೈತಿ, ಇನ್ನೊಂದು ಸ್ವಲ್ಪ ಉಳ್ದೈತಿ. ಅದಕ್ಕೋಸ್ಕರ ಇನ್ನೊಂದು 4 ದಿನ ಐತವ. 4 ದಿನ ಎಲ್ಲರೂ ಬನ್ನಿ ಈ ಪುರಾಣ ಪ್ರವಚನವನ್ನ ಕೇಳ್ಕೊಂಡು ನಮ್ಮ ಜೀವನ ಪಾವನ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಾಳೆ ದಿನ ಉಡಿ ತುಂಬೋ ಕಾರ್ಯಕ್ರಮ ಇರ್ತೇವೆ. ನಿಮ್ದ ಉಡಿ ತುಂಬೋ ಕಾರ್ಯಕ್ರಮ ಬಸ್ಲಿ ಮುತ್ಯ ವಿಶೇಷವಾಗಿ ನೋಡ್ರಿ. ನಾಗನಸೂರು ಮಠದಾಗ 2 ಕೆಲಸ ಹೇಳೋಗ್ಯಾರ. ನನ್ನ ಮಠ ಎಷ್ಟು ಬೇಕಾದಷ್ಟು ಬೆಳಿಲಿ, ಆದ್ರೆ ಬೆಳಿಬೇಕಾರ 2 ಶಕ್ತಿಗಳ ಕಾರಣ ಅಂತ ಹೇಳ್ಯಾರ ಅವ್ರು. ಏನು ಅಂತಂದ್ರ ನಮ್ಮ ಮುಂದಿನ ಎಲ್ಲ ಸ್ವಾಮಿಗಳಿಗೆ ಆಜ್ಞೆ ಮಾಡಿ ಹೋಗ್ಯಾರ. ನಾ ಇರು ಮಠ ನಡ್ಸ್ಕೊಂಡು ಹೋಗೇನಿ. ನಾ ಕೇವಲ 5 ಮಂದಿ ಜಂಗಮರ ಪ್ರಸಾದ ಮಾಡಿಸ್ತೀನಿ, ಕೇವಲ 5 ಮಂದಿ ಮುತ್ತೈದರ ಉಡಿ ತುಂಬುತ್ತೀನಿ. ನನ್ನ ಮಠದಾಗ ಯಾವತ್ತೂ ಕೂಡ ಜಂಗಮ ತೃಪ್ತಿ ಆಗ್ಬೇಕು, ಮುತ್ತೈದರ ತೃಪ್ತಿ ಆಗ್ಬೇಕು. ಆದಾತ ಅವ್ರಿಬ್ರು ಆಶೀರ್ವಾದ ಮಾಡಿ ಹೋರ್ ಸಾಕು. ನಾಗನಸೂರು ಮಠ ಯಾವತ್ತು ಬೆಳ್ಕೊಂಡಿರ್ತೈತಿ. ನಾವು ಸ್ವಾಮಿಗಳಾದ್ರೇನು ನಮ್ದೊಂದು ಸಮಾಜಕ್ಕೆ ನಿಷ್ಠೆ ಇರ್ತೈತಿ. ಒಂದು ಜಂಗಮ್ ತೃಪ್ತಿ ಮಾಡಿ ಇನ್ನೊಬ್ರು ಹೆಣ್ಮಕ್ಳು ಉಡಿ ತುಂಬ ಅವ್ರಿಗೂ ತೃಪ್ತಿಯನ್ನು ಮಾಡಿ ಅಂತ ತಿಳ್ಕೊಂಡು ಹೇಳಿದ್ರು ಬಂಧುಗಳೇ. ನೆನಪಿರ್ಲಿ, ಅವಾಗ 5 ಮಂದಿ ಕುಂದ್ರಿಸಿ ಊಟ ಮಾಡಿಸ್ತಿರೋರು. 5 ಮಂದಿ ಹೆಣ್ಣು ಮಕ್ಕಳಿಗೆ ತಾಯಿ ಉಡಿ ತುಂಬುತ್ತಿರೋ. ಉಡಿ ತುಂಬವ್ರು ಹೇಳ್ತಾ ಇದ್ರು, ಪ್ರಸಾದ ಮಾಡಿಸ್ತಿದ್ರು. ಪ್ರಸಾದ ಮಾಡಿಸಿ ಏನಂತೀರಂದ್ರ ಆ ತಾಯಿ ಆಶೀರ್ವಾದ ಮಾಡಿ ಹೋರ್ ಸಾಕು, ನನ್ನ ಮಠ ಚೆನ್ನಾಗಿರ್ತೈತೆ ಅಂತಿದ್ರು. ಆ ಜಂಗಮರಿ ಪ್ರಸಾದ ಮಾಡಿಸ್ತಿದ್ರು. ಅವರು ಹಸಿದ ಉಂಡು ಆಶೀರ್ವಾದ ಮಾಡಿ ಹೋರ್ ನನ್ನ ಮಠ ಬೆಳಿತೈತೆ ಅಂತ ಹೇಳ್ತಿರ್ ಬಂಧುಗಳೇ. ಹಿಂಗಾಗಿ 5 ಮಂದಿ ಪ್ರಸಾದ ಎಲ್ಲಿಗೆ ಬಂದೈತಂದ್ರ ಹೋದ ಸಲ 20,000 to 25,000 ಹೆಣ್ಮಕ್ಳು ಒಂದ ಟೈಮಿಗೆ ಗುಡಿ ತುಂಬ್ಕೊಂಡಾರ. ಒಂದ ಟೈಮ್ 11,000 ಜಂಗಮ ತೃಪ್ತಿ. ಮತ್ತು ಆ ಮಠಕ್ಕೆ ಹೇಳ್ತೇವಲ್ಲ, ನಾವು ಏನು ಖರ್ಚು ಮಾಡೋಲ್ಲವ, ಎಲ್ಲ ನಿಮ್ಮಂತರ ತಂದು ಕೊಡ್ತೀರಿ. ಹೊಸರು ಜನ ನಿಂತು ಮಾಡ್ತೀರಿ, ಸುತ್ತಮುತ್ತ ಹಳ್ಳಿ ಜನ ಇಲ್ಲಿ ನಿಂತು ಮಾಡ್ತೀರಿ. ನನ್ನ ಕೆಲಸ ಏನಿಲ್ಲ, ನಾ ಹೇಳೋದಷ್ಟ, ಇದನ್ನ ಮಾಡ್ರಿ ಅಂತಾನಿ. ತರಾರು ನೀವ ಒಂದಷ್ಟು ಬಿಜಾಪುರದಾಗ ಕೆಲಸ ಮಾಡುವಂಥವ್ರು ಅಲ್ಲಿ ಕಟ್ಟ ಗಾರಿ ಕೆಲಸ ಮಾಡಕ್ ಹೋಗ್ಯಾರ. ನಮ್ಮ 3 ಮಂದಿ 500 ಫ್ಯಾಮಿಲಿಗಳದಾವ. ಅಲ್ಲೇನಿಲ್ಲ, ಉಸುಕ್ ಹೊರಕ್ ಹೋಗ್ಯಾರ, ಕಡಿ ಹೊರಕ್ ಹೋಗ್ಯಾರ, ಅಲ್ಲಿ ಕಟ್ಟಾಗ ಕಾಂಕ್ರೀಟ್ ಕೊಡಕ್ ಹೋಗ್ಯಾರ, ನೀರ್ ಹೊಡ್ಯಾಕ್ ಹೋಗ್ಯಾರ. ಅಂಥವ್ರು ನಮ್ಮ ಮಠದ ಜಾತ್ರೆಗೆ ಆಗುವಷ್ಟು ಇಷ್ಟು ಅಕ್ಕಿ ಅವರ ತಂದು ಕೊಟ್ಟೋಕ್ಯಾರ. ಯಾಕೆ ಬಸ್ಲಿ ಮುತ್ತೆ ಹೇಳಿದ, ಈ ಮಠದಾಗ ಅನ್ನ ಕೊಡು, ಈ ಮಠಕ್ಕೆ ತಂದು ಕೊಡೋರು ಭಾಳ ಮಂದಿ ಅಕ್ಯಾರಂತ. ಅದಕ್ಕೆ ಆ ಮಾತು ಹೇಳಿದ್ರಲ್ಲ, ಹಾಗೆ ಬಸ್ಲಿ ಮುತ್ಯಾನ ನಡೆದಾಡಿದಂಥ ಪುಣ್ಯ ಭೂಮಿ ಹೊಸರು ಬಂಧುಗಳೇ. ಹೊಸರಲ್ಲಿ ಕೂಡ ಅಷ್ಟೇ ಏನಾಗಬೇಕು ಅಂದ್ರೆ ಹೆಣ್ಣು ಮಕ್ಕಳ ಮುತ್ತೈದರ ಉಡಿ ತುಂಬೋ ಕಾರ್ಯಕ್ರಮ ಆಗಬೇಕು, ಜೊತೆ ಜಂಗಮ್ ತೃಪ್ತಿ ಆಗ್ಬೇಕು ಅನ್ನುವಂಥ ಒಂದು ಮಹದಾಸೆಯಿಂದ ಇಲ್ಲಿ ಕೂಡ ಪ್ರತಿ ವರ್ಷ ಮುತ್ತೈದರ ಉಡಿ ತುಂಬೋ ಕಾರ್ಯಕ್ರಮ ಇಟ್ಕೊಂಡಾರ. ನಾಳೆ ಇಟ್ಕೊಂಡಾರವ. ನಾಳೆ ನೀವು ಬರ್ರಿ, ನಿಮ್ಮ ಸಂಬಂಧಿಕರೆಲ್ಲ ಕರ್ಕೊಂಬರ್ರಿ. ಈ ಊರ್ ಹೆಣ್ಣು ಮಕ್ಕಳು ವಿಶೇಷವಾಗಿ ಯಾರೇ ಇರಲಿ ಜಾತ್ರೆಗೆ ಕರೆಸ್ತಿರಲ್ಲ, ಅದಕ್ಕಿಂತ ಮೊದಲು ಮುತ್ತೈದರ ಉಡಿ ತುಂಬೋ ಕಾರ್ಯಕ್ರಮಕ್ಕೂ ಕೂಡ ಎಲ್ಲರೂ ಕರೆಸ್ರಿ ಅಂತ ತಿಳ್ಕೊಂಡು ಹೇಳ್ತಾ, ಜೊತೆಗೆ ಇನ್ನೇನು ಜಾತ್ರೆ ಭಾಳ ದಿನ ಇಲ್ಲ, ಇನ್ನೊಂದು 4-5 ಜನ ಇದೆ ಬಂಧುಗಳೇ. ಅದಕ್ಕೆ ಯಾರು ಏನೇನು ಸೇವೆ ಸಲ್ಲಿಸ್ಬೇಕಂತ ಪಟ್ಟಿ ಕೊಡ್ಬೇಕಂತ ಏನು ಬರೆಸ್ತಿರಲ್ಲ, ಅವರೆಲ್ಲ ಹೆಸರು ಬರೆಸಿ. ಯಾಕಂದ್ರೆ ನಿಮ್ದು ಕೂಡ ದಾನ ಅಲ್ಲಿ ಆ ವೀರಭದ್ರೇಶ್ವರನ ಕರ್ತೃ ಗದ್ದಿಗೆ ಮುಟ್ತದಂತ ತಿಳ್ಕೊಂಡು ಹೇಳ್ತಾ, ಒಂದು ನಾಳೆ ಎಲ್ಲರೂ ಬೇಗ 10 ಗಂಟೆಗೆ ಅಂತ ಹೇಳ್ಯಾರ ಕಮಿಟಿಯವ್ರು. 10 ಗಂಟೆಗೆ ಬರ್ರಿವ, ನಿಮ್ಗೆಲ್ಲ ಪ್ರಸಾದ ಇರ್ತತೆ. ಮುಂದೆ ಹೋಳಿಗೆ ತುಪ್ಪ ಮನೆ ಹೇಳಿತ್ತು, ಯಾರ್ಯಾರು ಮನ್ಯಾಗ ಮಾಡ್ಕೊಂಬರ್ತಿರಲ್ಲ ಬೆಳಿಗ್ಗೆ ಆದಷ್ಟು 9 ಗಂಟೆ ಒಳಗೆ ಎಲ್ಲ ತಂದು ಇಲ್ಲಿ ಮಟ್ಟ ಗುಡಿಗೆ ಹಚ್ಚಿದ್ರಿ ಅಂತ ತಿಳ್ಕೊರಿ. ಇಲ್ಲೆಲ್ಲ ಪ್ರಸಾದಕ್ಕೆ ಮೂಡ್ತದ. ಎಷ್ಟು ಹೇಳಿ ಮತ್ತೇನು ಉಳಿದತ್ತೇನ್ರಿ ಪ್ರಸಾದ